ಪ್ರೀತ್ಸೆ ಪ್ರೀತ್ಸೆ ಅಂತ ಮಹಿಳೆ ಹಿಂದೆ ಬಿದ್ದ ಅಂಕಲ್ ಲವ್ ಮಾಡುವಂತ ಫ್ಯಾಷನ್ ಡಿಸೈನರ್ ಮಹಿಳೆಗೆ ಕಾಟವನ್ನ ಕೊಟ್ಟಿದ್ದಾನೆ. ಮಗಳಿಂದ ಸಂತ್ರಸ್ತೆ ಪರಿಚಯವನ್ನ ಮಾಡಿಕೊಂಡಿದ್ದಂತಹ ಭೂಪ ಮಗಳು ಭಾವನಾ ರೆಡ್ಡಿ ಮೂಲಕ ಕಾಂಟ್ಯಾಕ್ಟ್ ಬೆಳೆಸ್ಕೊಂಡಿದ್ದ. ಸಂತ್ರಸ್ತೆ ಜೊತೆ ಫ್ಯಾಮಿಲಿ ಫ್ರೆಂಡ್ ಅಂತ ಇದ್ದಂತಹ ಸಂತೋಷ್ ರೆಡ್ಡಿ ಕಂಪನಿಗೆ ಇನ್ವೆಸ್ಟ್ ಮಾಡ್ತೀನಿ, ಮಗಳಿಗೆ ಗಂಡು ನೋಡಿ ಅಂತೆಲ್ಲ ಹೇಳಿ ಸಲಹೆಯನ್ನ ಬೆಳೆಸ್ಕೊಂಡಿದ್ದಾನೆ, ಮಾತುಕತೆಯನ್ನ ಆರಂಭ ಮಾಡಿದ್ದಾನೆ. ಮಗಳು ಭಾವನ್ಯಾ ರೆಡ್ಡಿ ತನ್ನನ್ನ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ಕರೆ ಮಾಡಿದ್ದಾನೆ. ಸಮಾಧಾನ ಮಾಡೋದಕ್ಕೆ ಬಂದಿದ್ದಂತಹ ಸಂತ್ರಸ್ತೆಯ ಜೊತೆ ತನ್ನ ಅಳಲನ್ನ ತೋಡ್ಕೊಂಡಿದ್ದಾನೆ. ಸಮಾಧಾನ ಮಾಡುವಾಗ ಐ ಲವ್ ಯು ಅಂತ ಹೇಳಿ ಆರೋಪಿ ಹೇಳಿದ್ದಾನೆ. ಲವ್ ಮಾಡದೇ ಇದ್ರೆ ನಿಮ್ಮಿಬ್ರು ಮಕ್ಕಳನ್ನ ಮುಗಿಸ್ಬಿಡ್ತೀನಿ, ಕೊಲೆ ಮಾಡ್ಬಿಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ದಾನೆ. ಪ್ರೀತ್ಸು ಅಂತ ಹೇಳಿ ಗೋಗರೆದು ಹಲ್ಲೆ ಮಾಡಿದ್ದಾನೆ ಸಂತೋಷ್. ಆರೋಪಿ ಕಿರುಕುಳಕ್ಕೆ ಬೇಸತ್ತು ಇದೀಗ ದೂರನ್ನ ನೀಡಿದ್ದಾರೆ ಸಂತ್ರಸ್ತೆ. ವೈಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತನ್ನ ಪಾಡಿಗೆ ತಾನು ಜೀವನ ಮಾಡೋದಕ್ಕೂ ಬಿಡಲ್ಲ ಅಂತಂದ್ರೆ ಹೇಗೆ ಅಂತ ಹೇಳಿ. ಒಂದು ಕಡೆ ನೋಡಿ, ಅಕ್ರಮ ಸಂಬಂಧಕ್ಕೆ ಕೊಲೆಗಳು ಆಗ್ತಾ ಇದೆ. ಇತ್ತ ಕಡೆ ನನಗೆ ಅದು ಯಾವುದಕ್ಕೂ ಇಷ್ಟ ಇಲ್ಲ ಅಂತ ಅಂದ್ರೂ ಕೂಡ ಬೆದರಿಕೆ ಹಾಕೋದು, ಕೊಲೆ ಮಾಡ್ತೀನಿ ಅಂತ ಹೇಳೋದು, ನಿಮ್ಮ ಮಕ್ಕಳನ್ನ ಮುಗಿಸ್ತೀನಿ ಅಂತ ಹೇಳೋದು, ಈ ರೀತಿಯಾಗಿ ಲವ್ ಮಾಡು ಅಂತ ಹೇಳಿ ಇದೀಗ ಸಂತ್ರಸ್ತೆ ಮಹಿಳೆಗೆ ಟಾರ್ಚರ್ ಅನ್ನ ಕೊಟ್ಟಿದ್ದಾನೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಚಾಟ್ ಕಾನ್ವರ್ಸೇಷನ್ ನಡೆದಿದೆ ಅಂತ ಹೇಳಿ. ಎಲ್ಲವೂ ಕೂಡ ಒನ್ ಸೈಡ್ ಚಾಟ್, ಎಲ್ಲವೂ ಅಂಕಲ್ ಕಡೆಯಿಂದ ಈ ಚಾಟ್ ಕಾನ್ವರ್ಸೇಷನ್ ಆಗಿದೆ. ಎಲ್ಲವೂ ಕೂಡ ಸಂತೋಷ್ ಕಡೆಯಿಂದ ಹೋಗಿರುವಂತಹ ಮೆಸೇಜಸ್ಗಳು. ಆ ಕಡೆಯಿಂದ ಮಹಿಳೆ ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಟ್ಟಿಲ್ಲ. ಮೆಸೇಜ್ ಮಾಡು ಪ್ಲೀಸ್ ಅಂತ ಹೇಳಿ ಗೋಗರ್ತ್ಕೊಂಡಿದ್ದಾನೆ. ನೀನು ಬಿಟ್ಟಿರೋದಕ್ಕಾಗೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಏನಿದು ಮಹಿಳೆಗೆ ಈ ರೀತಿಯಾಗಿ ಪೀಡಿಸ್ತಾ ಇರೋದು? ಒಂದ್ ಕಡೆ ನೋಡಿ, ಅಕ್ರಮ ಸಂಬಂಧಗಳಿಗೆ ಕೊಲೆ ಆಗುವಂತಹ ಪ್ರಕರಣಗಳನ್ನ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ನಮ್ಗೆ ಇಷ್ಟ ಇಲ್ಲ ಅಂತಂದ್ರೂ ಪೀಡಿಸ್ತಾ ಇರುವಂತಹ ಅಂಕಲ್ಗಳು. ಸದ್ಯಕ್ಕೆ ಏನಿದು ಪ್ರಕರಣ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆಯಾ? ಈ ಸಂತೋಷ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತಹ ಏನಾದ್ರೂ ವಿಚಾರಗಳಾಗಿದೆಯಾ ಅಂತ ಹೇಳಿ. ರಮ್ಯಾ, ತಮಿಳುನಾಡಿನ ಇವಿಪಿ ಫಿಲ್ಮ್ ಸಿಟಿ ಮಾಲೀಕನ ವಿರುದ್ಧವಾಗಿ ಬೆಂಗಳೂರಿನ ಒಂದು ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಅಂದ್ರೆ ಮಹಿಳೆ ಏನಿದ್ದಾಳೆ ಆಕೆಗೆ ಈ ಫಿಲ್ಮ್ ಸಿಟಿ ವಿಪಿ ಏನು ಫಿಲ್ಮ್ ಸಿಟಿ ಇದೆ ಆ ಮಾಲೀಕ ಆಗಿರುವಂತ ಸಂತೋಷ್ ರೆಡ್ಡಿ ಇದ್ದ ಕೆಲವೊಂದಷ್ಟು ದಿನಗಳ ಹಿಂದೆ ಪರಿಚಯ ಆಗಿರ್ತಾನೆ. ಅಂದ್ರೆ ಪ್ರಮುಖವಾಗಿ ಅವರ ಮಗಳು ಅಂತ ಒಬ್ರು ಇದ್ದಾರೆ, ಅವರಿಂದ ಮೂಲಕವಾಗಿ ಈ ಸಂತ್ರಸ್ತೆ ಏನಿದ್ದಾಳೆ ಮಹಿಳೆ, ಆಕೆ ಫ್ಯಾಷನ್ ಡಿಸೈನ್ ನಲ್ಲಿ ಸಾಕಷ್ಟು ಹೆಸರನ್ನ ಮಾಡ್ಕೊಂಡಿರ್ತಾರೆ. ಜೊತೆಗೆ ಕೆಲವೊಂದಷ್ಟು ಚೆನ್ನೈನಲ್ಲೂ ಕೂಡ ಅವರ ಒಂದು ಅಂಗಡಿ ಕೂಡ ಇರುತ್ತೆ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಆ ಬಿಸ್ನೆಸ್ ನಡೆಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇದೇ ರೀತಿಯಾಗಿ ಈ ಸಂತೋಷ್ ರೆಡ್ಡಿ ಅವರ ಮಗಳು ಭಾವನಾ ರೆಡ್ಡಿ ಏನಿದ್ದಾರೆ ಅವರ ಒಂದು ಕಾಂಟ್ಯಾಕ್ಟ್ ನ ಬಳಸ್ಕೊಂಡು ನಂತರ ಕೆಲವೊಂದಷ್ಟು ಕಸಿನ್ ಮದುವೆ ಇದೆ, ಇದಕ್ಕಾಗಿ ಕೆಲವೊಂದಷ್ಟು ಆ ಬಟ್ಟೆಗಳ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಪರಿಚಯ ಆಗಿರ್ತಾರೆ. ನಂತರ ಈತ ನೇರವಾಗಿ ಆಕೆಯ ಜೊತೆ ಒಂದು ವಾಟ್ಸಪ್ ನಲ್ಲಿ ಮಾತನಾಡುವಂಥದ್ದು, ಕಾಲ್ಗಳಲ್ಲಿ ಮಾತನಾಡುವಂಥದ್ದು, ಈ ರೀತಿಯಾಗಿ ಮಾಡ್ತಾ ಇರ್ತಾನೆ. ಜೊತೆಗೆ ಕೆಲವೊಂದಷ್ಟು ನಿಮ್ಮ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀನಿ ಅಂತೇಳಿ ಒಂದು ಮಾತನ್ನು ಕೂಡ ಸಂತೋಷ್ ರೆಡ್ಡಿ ಹೇಳಿರ್ತಾನೆ. ಆದ್ರೆ ಮಹಿಳೆ ಇದ್ಯಾವುದು ಬಿಸ್ನೆಸ್ ನಾವು ಯಾರನ್ನು ಇನ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ, ನಾವು ನಮ್ಮ ಬಿಸ್ನೆಸ್ ನಾವೇ ಮಾಡ್ಕೊಂತೀವಿ ಅಂತ ಹೇಳಿ ಸುಮ್ಮನಾಗಿರ್ತಾರೆ. ನಂತರ ಈತ ಸಂತೋಷ್ ರೆಡ್ಡಿ ಏನಿದ್ದಾನೆ ಕೆಲವೊಂದು ವಿಚಾರದಲ್ಲಿ, ಅಂದ್ರೆ ತನ್ನ ಮಗಳು ಏಕಾಏಕಿ ಯಾರನ್ನು ಪ್ರೀತಿ ಮಾಡಿ ಎಲ್ಲೋ ಹೋಗಿದ್ದಾಳೆ ಅನ್ಸುತ್ತೆ, ಜೊತೆಗೆ ನನಗೆ ಸಾಕಷ್ಟು ನೋವಾಗಿದೆ ಅಂತೇಳಿ ಎಮೋಷನಲ್ ಆಗಿ ಆಕೆಗೆ ಒಂದು ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಸಂತ್ರಸ್ತೆ ಕೂಡ ಆತನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡ್ತಾನೆ. ಆದ್ರೆ ಇದನ್ನೇ ಮುಂದಿಟ್ಕೊಂಡು ಈ ಸಂತೋಷ್ ರೆಡ್ಡಿ ಏನಿದ್ದಾನೆ ಸಮಾಧಾನ ಮಾಡಿ ಹೋದಂತ ಸಂದರ್ಭದಲ್ಲಿ ಆಕೆ ಭೇಟಿಯಾಗಿರ್ತಾನೆ. ಭೇಟಿಯಾದಂತ ಸಂದರ್ಭದಲ್ಲಿ ನಾನ್ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನ್ ನನ್ನ ಪ್ರೀತಿ ಮಾಡ್ಲೇಬೇಕು ಅಂತೇಳಿ ಸಾಕಷ್ಟು ಒಂದು ಕಿರುಕುಳ ಕೊಟ್ಟಿರ್ತಾನೆ. ಆದ್ರೆ ಈ ಯಾವುದಕ್ಕೂ ಉತ್ತರ ಕೊಡದಂತ ಸಂತ್ರಸ್ತೆ ಆತನ ಪ್ರೀತಿಯನ್ನ ನಿರಾಕರಣೆಯನ್ನ ಮಾಡಿರ್ತಾಳೆ. ನಂತರ ನೀನು ಏನಾದ್ರು ನನ್ನ ಲವ್ ಮಾಡ್ಲಿಲ್ಲ ಅಂತಂದ್ರೆ ನಿನ್ನ ಇಬ್ರು ಮಕ್ಕಳನ್ನು ಸೇರಿದಂತೆ ನೀನು ಕೂಡ ಕೊಲೆ ಮಾಡ್ತೀನಿ ಅಂತ ನೇರವಾಗಿ ಬೆದರಿಕೆಯನ್ನ ಕೂಡ ಸಂತೋಷ್ ರೆಡ್ಡಿ ಆರೋಪಿ ಮಾಡಿರ್ತಾನೆ. ಹೀಗಾಗಿ ನಂತರ ಯಾವಾಗ ಈತನ ಕಾಟ ಜಾಸ್ತಿ ಆಗುತ್ತೋ ಸಾಕಷ್ಟು ಬಾರಿ ವಾರ್ನಿಂಗ್ ಅನ್ನ ಕೊಟ್ಟಿರ್ತಾಳೆ. ಜೊತೆಗೆ ವಾಟ್ಸಪ್ ಕರೆಯನ್ನ ಮಾಡುವಂಥದ್ದು, ಮೆಸೇಜ್ಗಳನ್ನ ಮಾಡುವಂಥದ್ದು, ಆಮೇಲೆ ಬ್ಲಾಕ್ ಮೇಲ್ ಅನ್ನ ಮಾಡುವಂಥದ್ದು, ಹೀಗೆ ಹಲವು ರೀತಿಯಾದಂತ ಟಾರ್ಚರ್ ಅನ್ನ ಈ ಸಂತೋಷ್ ರೆಡ್ಡಿ ಕೂಡ ಮಾಡಿರ್ತಾನೆ. ಯಾವಾಗ ಈತನ ಕಾಟ ಜಾಸ್ತಿ ಆಗುತ್ತೋ ಕೂಡಲೇ ಬೆಂಗಳೂರಿನ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧವಾಗಿ ದೂರನ್ನು ಕೂಡ ಕೊಟ್ಟಿದ್ದಾಳೆ. ಸಾಕಷ್ಟು ವಾಟ್ಸಪ್ ಡಾಕ್ಯುಮೆಂಟ್ಸ್ ಏನಿದೆ ಅಂದ್ರೆ ಚಾಟ್ ಆಗಿರ್ಬೋದು, ಕರೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಕೊಟ್ಟಿರೋದ್ರಿಂದ ಆತನ ವಿರುದ್ಧವಾಗಿ ಈಗ ದೂರು ಕೂಡ ದಾಖಲಾಗಿದೆ. ಪೊಲೀಸರು ಕೂಡ ಆತನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ರಮ್ಯಾ.
ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.